Hello students, welcome to your channel Parivartan Physics. See, in this video we are going to see about how to score 130 plus in NEET physics, in NEET 2025 physics, and most effective revision strategy as well as most repeated concepts in NEET physics. In this I have done only the analysis of class 12. Class 11 nange presently madlik time sikkilla, so class 12 dashna ಈಗ analyze ಮಾಡಿದ್ದೀನಿ, that I will represent. I'm doing this video for the purpose of those students who are preparing for NEET 2025. And many students, especially one student called as Komala, she was very much requesting for this video from long time. So I have taken sufficient time to prepare the matter which is required for this video, right? So illena igenidu analysis anta na tagondidini, ee analysis kuda I have set nanu idu kutkondu separate agi adಕ್ಕೆ prepare ಮಾಡಿ ಆಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. So this is not the video which has been prepared hurry barily and then done, right? So I have taken sufficient time for this to prepare and represent this in front of you, right? So this is very helpful for those who are at the edge of the preparation for your NEET 2025. ರೈಟ್, ಯಾರೀಗ 2 ವರ್ಷ ಕಂಪ್ಲೀಟ್ ಆಗಿ ಓದ್ಕೊಂಡಿದ್ದೀರಿ, ಯಾರು ಈಗ ಲಾಂಗ್ ಟರ್ಮ್ ಮಾಡಿದಿರಿ, ಅಥವಾ ಯಾರೀಗ 2 ವರ್ಷ ಕಂಪ್ಲೀಟ್ಲಿ ರೆಗ್ಯುಲರ್ ಆಗಿ ಓದ್ಕೊಂಡು ಬಂದು NEET 2025 ನಿಮ್ ಟಾರ್ಗೆಟ್ ಅಂತ ಇಟ್ಕೊಂಡಿದ್ದೀರಿ, ಫಾರ್ ದೆಮ್ ದಿಸ್ ವಿಡಿಯೋ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಆಫ್ ಯು, right? Okay, so first we'll go through this video. Then first thing is, very first thing what you have to do is you have to prepare a timetable. ಒಂದು ಪ್ಲಾನರ್ ನೀವು ರೆಡಿ ಮಾಡ್ಕೋಬೇಕು, ರೈಟ್? ಈ ಪ್ಲಾನರ್ ಅಥವಾ ಈ ಟೈಮ್ ಟೇಬಲ್ ಏನದಲ್ಲ, this should not be copied from anyone else. ಯಾರೋ ಟಾಪರ್ ಅದನ್ನ ಅವ್ನು ಹೇಳಿದನ್ನ ನಾ ಕಾಪಿ ಮಾಡ್ಕೊಳ್ಳಿ, ಅಥವಾ ನಮ್ಮ ಸರೌಂಡಿಂಗ್ ಒಬ್ಬ ಯಾರೋ ಚಲೋ ಮಾಡಿದ್ರು, ಲಾಸ್ಟ್ ಇಯರ್ ನಮ್ಮ ಸೀನಿಯರ್ ಒಬ್ರು ಯಾರೋ ಚಲೋ ಮಾಡಿದ್ರೆ ಅವ್ರದ್ದು ನೋಡ್ಕೊಂಡು ಅವ್ರು ಏನ್ ಮಾಡಿದ್ರೆ ಅದನ್ನ ನಾ ಮಾಡ್ತೀನಿ. Never ever copy a schedule or a timetable from any one of them. It should be according to you. ನಿಮ್ಮದೇನು ಹ್ಯಾಬಿಚುವಲ್ ಅದ, ನಿಮ್ಮದೇನು ಸ್ಟಡಿ ಪ್ಯಾಟರ್ನ್ ಅದ, ನಿಮ್ಮದೇನು ಅಬಿಲಿಟೀಸ್ ಅದಾವ, ಕೆಪಾಬಿಲಿಟೀಸ್ ಅದಾವ, ಎಷ್ಟು ತಾಸು ಕೊಡುವಂತ ಕೆಪಾಬಿಲಿಟಿ ಅದ, ಅದ್ರ ಬೇಸಿಸ್ ಮೇಲೆ ನೀವು ಒಂದು ಟೈಮ್ ಟೇಬಲ್, ಒಂದು ಪ್ಲಾನ್ ನೀವು ರೆಡಿ ಮಾಡ್ಕೋಬೇಕು. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, right? Without a plan, without a timetable, doing anything is really a waste of time, right? Because we know very well a genius without a plan and a average student with a plan, there is a difference in that, right? Even a genius without a plan cannot score that much what average student can score with a plan. That's why getting ready with a planner, getting ready with a plan and making a timetable is very much important. Okay, ಏನ್ ಮಾಡ್ಬೇಕು ಟೈಮ್ ಟೇಬಲ್ ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಆಕ್ಚುಲಿ ಏನ್ ಮಾಡ್ಬೇಕಂತಂದ್ರೆ, ಈಗ ಇಲ್ಲಿವರೆಗೂ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತ್ರಿ ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್ ಅಂಡ್ ವಾಟ್ ಆರ್ ಯುವರ್ ವೀಕ್ನೆಸ್. ಯಾವ ಸಬ್ಜೆಕ್ಟ್ ನಮ್ದು ಸ್ಟ್ರೆಂತ್ ಅದ, ಅಥವಾ ಯಾವ ಕಾನ್ಸೆಪ್ಟ್ಸ್ ನನ್ನ ಸ್ಟ್ರಾಂಗ್ ಅದಾವ, ಯಾವ ಕಾನ್ಸೆಪ್ಟ್ಸ್ ನನ್ನ ವೀಕ್ ಅದಾವ, ದಿಸ್ ಯು ಆಲ್ರೆಡಿ ನೋ. ಸೊ ಇಟ್ಸ್ ಟೈಮ್ ಟು ಗಿವ್ ದ ರೈಟ್ ಟೈಮ್ ಫಾರ್ ದ ರೈಟ್ ಕಾನ್ಸೆಪ್ಟ್ಸ್ ನಾವು, ರೈಟ್? ಸೊ ಆ ತರ ನೀವು ನಿಮ್ಮ ಎಲ್ಲಾ ವೀಕ್ನೆಸ್ ಮತ್ತು ಸ್ಟ್ರೆಂತ್ಸ್ ಗಳನ್ನ ಅನಲೈಸ್ ಮಾಡ್ಕೊಂಡು ಯು ಹ್ಯಾವ್ ಟು ಮೇಕ್ ಅ ಪ್ಲಾನ್. ಒಂದು ಪ್ಲಾನ್ ಅನ್ನು ನೀವು ಸೆಪರೇಟ್ ಮಾಡ್ಕೋಬೇಕು, ರೈಟ್? ಸೊ ನಾವು ಎಷ್ಟು ಅವರ್ಸ್ ಯಾವ ಸಬ್ಜೆಕ್ಟ್ ಗೆ ಡೆಡಿಕೇಟ್ ಮಾಡ್ಬೇಕು, ಎಷ್ಟು ಅವರ್ನ ಯಾವ ಕಾನ್ಸೆಪ್ಟ್ ಗೆ ಡೆಡಿಕೇಟ್ ಮಾಡ್ಬೇಕು, ಯಾವ್ದು ನಿಮ್ದು ಆಲ್ರೆಡಿ ಸ್ಟ್ರಾಂಗ್ ಅದ ಅದನ್ನ ನೀವು 100% ಕಂಪ್ಲೀಟ್ಲಿ ಬಿಡ್ಲಿಕ್ಕೂ ಹೋಗ್ಬೇಡ್ರಿ. ಯು ಹ್ಯಾವ್ ಟು ರಿವೈಸ್ ಇಟ್, ರೈಟ್? ಯಾಕಂತಂದ್ರೆ ನಿಮ್ದು ಸ್ಟ್ರಾಂಗ್ ಅದ ಅಂತ ನೀವು ಯಾವ್ದಾದ್ರು ಬಿಟ್ರಿ ಅಂತಂದ್ರೆ ಬರೀ ವೀಕ್ ಇರೋದ್ರ ಮೇಲೆ ಮಾತ್ರ ಈಗ ನಾವು ಲಾಸ್ಟ್ ಬಂದು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋದ್ರೆ ಆ ಸ್ಟ್ರಾಂಗ್ ಇರೋ ಕಾನ್ಸೆಪ್ಟ್ಸ್ ಮೇಲೆ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗ್ಬೇಕಿತ್ತ ಅಥವಾ ಎಷ್ಟು ನಿಮ್ದು ಸ್ಕೋರ್ ಆಗ್ಬೇಕಿತ್ತ ಅದ್ರೊಳಗೆ ರೆಡ್ಯೂಸ್ ಆಗುವಂತ ಚಾನ್ಸಸ್ ಇರ್ತದ್ರಿ. ಸೊ ಡೋಂಟ್ ನೆಗ್ಲೆಕ್ಟ್ ದೋಸ್ ಥಿಂಗ್ಸ್. ನೋ ಡೌಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ವೀಕ್ ಪಾರ್ಟ್ಸ್ ಆಲ್ಸೋ, ಬಟ್ ಡೋಂಟ್ ಲೀವ್ ದೋಸ್ ಸ್ಟ್ರಾಂಗ್ ಥಿಂಗ್ಸ್ ಆಲ್ಸೋ, right? You have to go through that. So make ready a plan, make ready a timetable according to your thoughts and according to your convenience, and then go through it. Follow it to the extreme level. ಎಲ್ಲರಿಗೂ 100% ಅದನ್ನ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. At least 90 to 95% you have to follow it, right? This is the first thing what you have to do. Okay, second thing is, ಈಗ ಟೈಮ್ ಎಂತದಪ್ಪ ಅಂತಂದ್ರೆ ನಾವು ಯು ಆರ್ ಆಲ್ಮೋಸ್ಟ್ ಅಟ್ ದ ಎಡ್ಜ್. ಈಗ ಹೊಸ ಥಿಂಗ್ಸ್ ಗಳನ್ನ, ಐ ಮೀನ್ ಅಪ್ ಟಿಲ್ ನಾವು ವಾಟ್ ಯು ಆರ್ ನಾಟ್ ರೆಡ್, ಇಲ್ಲಿವರೆಗೂ ನೀವೇನು ಓದಿಲ್ಲ, ಯಾವ್ದಕ್ಕೆ ನೀವು ಕೈ ಹಚ್ಚಿಲ್ಲ, ಅದನ್ನ ಈಗ ಹೊಸವಾಗಿ ಓದುವಂತ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡೋಂಟ್ ಗೋ ಫಾರ್ ದ ನ್ಯೂ ಥಿಂಗ್ಸ್ ನಾವು, ಡೋಂಟ್ ಗೋ ಫಾರ್ ದ ನ್ಯೂ ಸ್ಟಡಿ ಮಟೀರಿಯಲ್ ನಾವು, ಡೋಂಟ್ ಎಕ್ಸ್ಪೆರಿಮೆಂಟ್ ದ ನ್ಯೂ ಬುಕ್ಸ್ ನಾವು. ಯಾವುದು ಹೊಸ ಥಿಂಗ್ಸ್ ಗಳನ್ನ ಈಗ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. This is a very risky time. If you go for the new things, if you go for the new concept, if you go for the new material, surely your confidence will break down. So ಒಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡೋಂಟ್ ಗೋ ಫಾರ್ ದೋಸ್ ನ್ಯೂ ಥಿಂಗ್ಸ್. ಏನ್ ಮಾಡ್ರಿ, ನೀವು ಯಾವ್ದು ನೋಟ್ಸ್ ಇಲ್ಲಿವರೆಗೂ ಯೂಸ್ ಮಾಡಿದಿರಿ, ಯಾವ್ದು ಬುಕ್ಸ್ ನೀವು ಇಲ್ಲಿವರೆಗೂ ಸಾಲ್ವ್ ಮಾಡಿದಿರಿ, ಅದನ್ನೇ ಮತ್ತೆ ಮಾಡ್ರಿ.
Do that only perfectly. Okay, sir, ನಾವು ಇಲ್ಲಿವರೆಗೂ ಇಲ್ಲಿವರೆಗೂ ಎಲ್ಲ ಓದಿಲ್ರಿ. I have read 70 to 80% ಸಿಲೆಬಸ್ ಅಂದ್ರೆ ಫಸ್ಟ್ PUC, ಸೆಕೆಂಡ್ PUC, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಕೂಡ ನಾನು 70 to 80% ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡಿದ್ದೇನೆ. ನಂದು ಇನ್ನೂ ಒಂದು 20% ಬಾಕಿ ಇದೆ, ಇನ್ನೊಂದು 25-30% ನಂದು ಬಾಕಿ ಇದೆ. ಸೊ ಐ ಹ್ಯಾವ್ ಟು ರೀಡ್ ದಟ್ ಇನ್ ದಿಸ್ ರಿಮೈನಿಂಗ್ ಟೈಮ್. ಹಂಗೇನಾದ್ರೂ ನೀವು ಅನ್ಕೊಂಡಿದ್ರೆ ಇಟ್ ಇಸ್ ರಾಂಗ್. ಡೋಂಟ್ ಡೂ ಲೈಕ್ ದಟ್. ಅಂತಂದ್ರೆ ಈಗ ಉಳಿದಿರುವಂತ ಟೈಮ್ ಒಳಗೆ ನಾವು ಈಗ ಉಳ್ಕಿದ್ದನ್ನು ಓದ್ತೀನಿ, ಉಳ್ಕಿದ್ ಮೊದಲೆಲ್ಲ ಓದಿದ್ ನನಗೆ ನಾನು ಈಗ ಓದಂಗಿಲ್ಲ, ಏನು ಉಳಿದತ್ ಅದನ್ನ ಈಗ ನಾವು ಉಳ್ಕಿರುವಂತ ಟೈಮ್ ಒಳಗೆ ನಾ ಮಾಡ್ತೀನಿ ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ಡೋಂಟ್ ಡೂ ದಟ್. ಬಿಕಾಸ್ ಇನ್ಸ್ಟೆಡ್ ಆಫ್ ಕವರಿಂಗ್ 100% ಸಿಲೆಬಸ್, 100% ಸಿಲೆಬಸ್ ಅನ್ನು ಕವರ್ ಮಾಡುವಂತ ಹುಚ್ಚೊಳಗೆ ನಿಮ್ಗೆ ಬರುವಂತದ್ದೆಲ್ಲಾನು ಲಾಸ್ ಮಾಡ್ಕೋಬೇಡ್ರಿ. 100% ಕವರ್ ಮಾಡೋ ಬದ್ಲಿ ಈಗ ನೀವು 70%, 75%, 80% ಸಿಲೆಬಸ್ ನೀವು ಓದ್ಕೊಂಡಿದ್ರಿ ಅಂತಂದ್ರೆ ರಿವೈಸ್ ದಟ್ 70 to 80% ಸಿಲೆಬಸ್ ವಾಟ್ ಯು ಹ್ಯಾವ್ ರೆಡ್ 100%. ಅದನ್ನ 100% ರಿವೈಸ್ ಮಾಡ್ಕೊಡಿ ಇನ್ಸ್ಟೆಡ್ ಆಫ್ ಕವರಿಂಗ್ 100% ಸಿಲೆಬಸ್. Whatever you have read till now, this is one of the topmost thing what an achiever has to do. Not every topper, not every rank holder has read the 100% syllabus, right? So this is the very important task, very important decision you have to do right now, and this is the right time to make the right decision, right? So ಈಗ ನೀವೇನ್ ಮಾಡ್ಬೇಕಂತಂದ್ರೆ ಎಷ್ಟು ನೀವು ಓದ್ಕೊಂಡಿದ್ದೀರಿ ಅದನ್ನ ಎಫೆಕ್ಟಿವ್ ಆಗಿ ಬಿಫೋರ್ ಯುವರ್ ಎಕ್ಸಾಮ್ ರಿವೈಸ್ ಇಟ್ 100% ಪರ್ಫೆಕ್ಟ್ಲಿ. ಫಸ್ಟ್ ಕ್ಲಾಸ್ 11, ಕ್ಲಾಸ್ 12 ಎರಡೂ ಕ್ಲಾಸ್ ಸಿಲೆಬಸ್ ಕೂಡಿ ನೀವೇನಾದ್ರೂ ಒಂದು 70 to 80% ಓದಿದ್ರಿ ಅಂತಂದ್ರೆ ಆ 70 to 80% ಕಂಪ್ಲೀಟ್ ಆಗಿ 100% ನೀವು ಎಕ್ಸಾಮ್ ಬಿಫೋರ್ ಎಕ್ಸಾಮ್ ಅದನ್ನ ನೀವು ರಿವೈಸ್ ಮಾಡ್ಕೊಂಡಿರ್ಬೇಕು. ದೆನ್ ದಟ್ ವಿಲ್ ಗಿವ್ ಯು ಅ ಡಿಫರೆಂಟ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ವಿಚ್ ವಿಲ್ ಟೇಕ್ ಯು ಸಮ್ವೇರ್ ಅವೇ ಫ್ರಮ್ ಯುವರ್ ಪ್ರೆಸೆಂಟ್ ಸಿಚುವೇಶನ್, ರೈಟ್? ಇಲ್ಲ ನಾವೀಗ ಕುಂತ್ಕೊಂಡು ನಮಗೆ ಇನ್ನ ಏನು ಓದತ್ರಿ ಅದನ್ನ ಕವರ್ ಮಾಡ್ಕೊಂಡು 100% ನಾ ಎಲ್ಲ ಓದೋದು ಮುಗಿಸ್ತೀನಿ ಅಂತ ನೀವೇನಾದ್ರು ಅಂದ್ರೆ ನೀವು ಎಷ್ಟು ಓದಿದ್ರಿ ಅದರಿಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೇಕ ಅದು ನಿಮಗೆ ಬರೋದಿಲ್ಲ. ಇಟ್ ವಿಲ್ ಶ್ಯೂರ್ಲಿ ಬ್ರೇಕ್ ಯುವರ್ ಕಾನ್ಫಿಡೆನ್ಸ್, ಇಟ್ ವಿಲ್ ವೇಸ್ಟ್ ಯುವರ್ ಟೈಮ್, ರೈಟ್? ಅದ್ ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತದ್ರಿ ಅಂಡ್ ಯುವರ್ ಸ್ಕೋರ್ ವಿಲ್ ನೆವರ್ ಬೂಸ್ಟ್. ಅದ್ ನಿಮ್ಮ ಸ್ಕೋರ್ ಬೂಸ್ಟ್ ಮಾಡಂಗಿಲ್ಲ. So don't think that to cover 100% things. Whatever you have covered, revise that effectively 100%. That is what I am telling. ಆಮೇಲೆ ಇಲ್ಲಿವರೆಗೂ ಏನ್ ಬುಕ್ಸ್ ಯೂಸ್ ಮಾಡಿದಿರಿ, ಏನ್ ನೋಟ್ಸ್ ಯೂಸ್ ಮಾಡಿದಿರಿ, ಅಥವಾ ಯಾವ ವಿಡಿಯೋಸ್ಗಳನ್ನ ನೀವು ರೆಫರ್ ಮಾಡಿದಿರಿ, ಯಾವ ಪ್ರಾಬ್ಲಮ್ಸ್ಗಳು ನೀವು ಸಾಲ್ವ್ ಮಾಡಿದಿರಿ, ಡೂ ದಾಟ್ ಓನ್ಲಿ ರಿಪೀಟೆಡ್ಲಿ. ಡೋಂಟ್ ಗೋ ಫಾರ್ ದ ನ್ಯೂ ಥಿಂಗ್ಸ್. ಹೊಸ ಥಿಂಗ್ಸ್ ಗಳನ್ನ ಒಟ್ಟೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ರೈಟ್? ಓಕೆ, ನೆಕ್ಸ್ಟ್ ಥಿಂಗ್ ಇಸ್ see 120+ marks in NEET are formula and concept based, make them strong. ಅಂದ್ರೆ ಈ ಕ್ಯಾಶುಯಲಿ 180 ಮಾರ್ಕ್ಸ್ ಏನ್ ನಮಗೆ ಫಿಸಿಕ್ಸ್ ನೀಟ್ ಫಿಸಿಕ್ಸ್ ಬರ್ತದ್ರಿ, ಇದ್ರ ಆಲ್ಮೋಸ್ಟ್ 110 to 120 ಮಾರ್ಕ್ಸ್ ಕ್ವೆಶನ್ಸ್ ನಮ್ಗೆ ಫಾರ್ಮುಲಾ ಬೇಸ್ಡ್ ಮತ್ತು ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್ ಇರ್ತಾವ್ರಿ. ಕ್ರಿಟಿಕಲ್ ಡಿಫಿಕಲ್ಟ್ ಪಾರ್ಟ್ ಆಫ್ ಕ್ವೆಶನ್ಸ್ ಇನ್ನ ಇರ್ತಾವ ಇಲ್ಲ ಅಂತಲ್ಲ, ಬಟ್ ಇಷ್ಟಂತೂ ನಮಗೆ ಫಾರ್ಮುಲಾ ಮತ್ತು ಕಾನ್ಸೆಪ್ಟ್ ಬೇಸ್ಡ್ ಇರ್ತಾವ. ಸೊ ಮೇಕ್ ದಮ್ ಸ್ಟ್ರಾಂಗ್. ಈ 120, 110, 120+ ಮಾರ್ಕ್ಸ್ ಗಂತೂ ನೀವು ಯಾವುದೇ ಕಾರಣಕ್ಕೂ ಲಾಸ್ ಮಾಡ್ಕೋಬಾರ್ದು. ನಿಮ್ ಹತ್ರ ಏನೀಗ ಸಬ್ಜೆಕ್ಟ್ ಇದೆ, ಈಗ ಆಲ್ರೆಡಿ ನೀವೇನು ಓದ್ಕೊಂಡಿದ್ದೀರಿ, ಇದೇ ಸಬ್ಜೆಕ್ಟ್ ಮ್ಯಾಗ ನೀವು ಎಷ್ಟು ಸ್ಕೋರ್ ಮಾಡ್ಬೋದು, ಬಟ್ ಇದನ್ನ ನೀವು ಸಾಲಿಡ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಪ್ರಿಪೇರ್ ದಿಸ್ ಸಾಲಿಡ್ಲಿ. ಇದಾಗಿದ್ಮೇಲೆ ನೀವು ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಏನಾದ್ರು ಟಫರ್ ಲೆವೆಲ್ ಏನಾದ್ರು ಮಾಡೋದಿದ್ರೆ ಮಾಡ್ರಿ, ಬಟ್ ದಿಸ್ ಮಚ್ ಯು ಹ್ಯಾವ್ ಟು ಮೇಕ್ ಇಟ್ ಸಾಲಿಡ್. ಇಷ್ಟಂತೂ ನಿಮಗೆ ಫಾರ್ಮುಲಾ ಬೇಸ್ಡ್ ಮತ್ತು ಕಾನ್ಸೆಪ್ಟ್ ಬೇಸ್ಡ್ ಬರ್ತದ್ರಿ, ವಿಚ್ ಯು ಹ್ಯಾವ್ ಆಲ್ರೆಡಿ ರೆಡ್. ಯಾವ್ದು ನೀವು ಆಲ್ರೆಡಿ ಮಾಡಿದಿರಿ ಅದನ್ನ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಡ್ರಿ. ದಿಸ್ ಮಚ್ ಯು ಕ್ಯಾನ್ ರೀಚ್ ಈಸಿಲಿ, ರೈಟ್? ಓಕೆ, ನೆಕ್ಸ್ಟ್ ಥಿಂಗ್ ಇಸ್ see solve at least, very important step, solve at least 10 years PYQs. at least 10 years of PYQs ಗಳನ್ನ ನೀವು ಸಾಲ್ವ್ ಮಾಡ್ರಿ. ಈಗ ನಾ ಏನ್ ನಿಮ್ಗೆ ಇಲ್ಲಿ ಅನಾಲಿಸಿಸ್ ಕೊಡೋದಿನಿ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಆಫ್ ನೀಟ್ ಫಿಸಿಕ್ಸ್ ಅಂತೇಳಿ. ನಾ ಲಾಸ್ಟ್ 10 years ಅಂದ್ರೆ 2015 ಹಿಡ್ಕೊಂಡು 2024 ವರೆಗೂ ನೀಟ್ ಕ್ವೆಶ್ಚನ್ ಪೇಪರ್ಸ್ ಗಳನ್ನ ಅನಲೈಸ್ ಮಾಡಿ ಒಂದು PYQ ಬುಕ್ ಕೂಡ ನಾನು ತಗೊಂಡು, ಆಮೇಲೆ ಆ PYQs ಬುಕ್ ಒಳಗೆ ಈ ಲಾಸ್ಟ್ 10 years ಒಳಗೆ ಯಾವ ಕಾನ್ಸೆಪ್ಟ್ ಮೇಲೆ ಎಷ್ಟು ಟೈಮ್ಸ್ ಕ್ವೆಶನ್ಸ್ ಬಂದವ ಅದನ್ನ ಈಗ ಅನಲೈಸ್ ಮಾಡಿ ಸಿಸ್ಟಮೆಟಿಕಲಿ ಒಂದು ಡಾಟಾ ರೆಡಿ ಮಾಡಿದ್ದೀನಿ. ಐ ವಿಲ್ ಪ್ರೊವೈಡ್ ಯು ದಟ್, ರೈಟ್? ಅದನ್ನ ನೀವು ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಬಟ್ ಡೋಂಟ್ ಫಾರ್ಗೆಟ್ ಟು ಸಾಲ್ವ್ ಅಟ್ ಲೀಸ್ಟ್ 10 year PYQs. ಲಾಸ್ಟ್ 10 years PYQs ಗಳನ್ನ ನೀವು ಸಾಲ್ವ್ ಮಾಡ್ಲೇಬೇಕು, ವಿಚ್ ವಿಲ್ ಗಿವ್ ಯು ಅ ಪರ್ಫೆಕ್ಟ್ ಫಿನಿಶಿಂಗ್ ಲೈನ್ ಫಾರ್ ಯುವರ್ ಪ್ರಿಪರೇಷನ್. ಇದನ್ನ ನೀವೇನಾದ್ರೂ ಮಾಡಿಬಿಟ್ರೆ ನಿಮ್ಮದು ಪರ್ಫೆಕ್ಟ್ ಫಿನಿಶಿಂಗ್ ಲೈನ್ ನೀವು ರೀಚ್ ಆದಂಗೆ ಆಯ್ತು ನಿಮ್ ಪ್ರಿಪರೇಷನ್, ರೈಟ್? ಸೊ ಡೋಂಟ್ ಮಿಸ್ ದಿಸ್ ಅಟ್ ಎನಿ ಕಾಸ್ಟ್. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ರೈಟ್? ಓಕೆ, ನೆಕ್ಸ್ಟ್ ಥಿಂಗ್ ಇಸ್ ಗಿವ್ ಮಾಕ್ ಟೆಸ್ಟ್. ವೆರಿ ಇಂಪಾರ್ಟೆಂಟ್ ಥಿಂಗ್. ನಿಮ್ದು ಈ ಪ್ರಿಪರೇಷನ್ ಅಂತಂದ್ರೆ ನೀವೇನು ಇಲ್ಲಿವರೆಗೂ ಪ್ರಿಪೇರ್ ಮಾಡಿದಿರಿ ಅದ್ರದ್ದು ಎಲ್ಲಾನು ನಿಮಗೆ ರಿವಿಷನ್ ಆಗಿದ್ಮೇಲೆ ಒಂದು 10 years PYQs ಗಳನ್ನ ನೀವು ಸಾಲ್ವ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಗಿವ್ ದ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಗಳನ್ನ ಕೊಡ್ರಿ. ಪ್ರತಿ ಮಾಕ್ ಟೆಸ್ಟ್ ನೀವು ಸೀರಿಯಸ್ಲಿ ಪ್ರಿಪೇರ್ ಆಗಿ ಬರೀರಿ. ಡೋಂಟ್ ರೈಟ್ ದ ಮಾಕ್ ಟೆಸ್ಟ್ ಇನ್ ಸಚ್ ಎ ವೇ ದಟ್ ಓಕೆ ಇದು ಒಂದು ಎಕ್ಸಾಮ್ ತಗೋಪ, ಇದೇನ್ ಮೇನ್ ಎಕ್ಸಾಮ್ ಅಲ್ಲಿ ಬಿಡಪ್ಪ, ರೆಗ್ಯುಲರ್ಲಿ ಏನ್ ಎಕ್ಸಾಮ್ ಬರ್ಕೊಂತ ಬಂದಿನಿ ಅದೇ ತರ ಇದು ಒಂದು ಎಕ್ಸಾಮ್ ಐತಿ, ಅಥವಾ ಇದೇನ್ ಆಕ್ಚುಲಿ ಮೇನ್ ಎಕ್ಸಾಮ್ ಅಲ್ಲ, ಆ ತರ ತಿಳ್ಕೊಂಡು ಬರಿಬೇಡ್ರಿ.
ಯು ಟೇಕ್ ಇಟ್ ಸೀರಿಯಸ್ಲಿ. ಮಾಕ್ ಟೆಸ್ಟ್ ಇನ್ನು ಒಂದು 4 ದಿನ ಬಿಟ್ಟೈತಪ್ಪ ಅಂದ್ರೆ 4 ದಿನದೊಳಗೆ ನಾ ಎಲ್ಲ ಎಫೆಕ್ಟಿವ್ಲಿ ರಿವೈಸ್ ಮಾಡ್ಕೊಂಡು ಆ ಕಂಪ್ಲೀಟ್ ಆಗಿ ನಾ ಎಷ್ಟು ಓದ್ಕೊಂಡಿದ್ದೆ ಅಷ್ಟು ಓದ್ಕೊಂಡು ಹೋಗಿ ನಾ ಅದನ್ನ ಬರೀತೀನಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು, ಒಂದು ಟಾರ್ಗೆಟ್ ಇಟ್ಕೊಂಡು, ಇಷ್ಟು ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಬೇಕು, ಇಷ್ಟು ಮಾರ್ಕ್ಸ್ ನನಗೆ ಬರಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡೋಗಿ ಪ್ರತಿ ಮಾಕ್ ಟೆಸ್ಟ್ ಅನ್ನು ನೀವು ಬರೀರಿ. And don't forget to do this. After giving every mock test, go to home, sit at your table, analyze the things what you have done, analyze the things what you have gone wrong, where you have gone wrong. ಏನ್ ಮಿಸ್ಟೇಕ್ಸ್ ಗಳನ್ನ ನೀವು ಮಾಡಿದ್ರಿ ಎಲ್ಲಾ ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಕೊಡ್ರಿ, ನಿಮ್ ಸ್ಕೋರ್ ಚೆಕ್ ಮಾಡ್ಕೊಡ್ರಿ, ಅಲ್ಲಿ ನಿಮಗೆ ಸ್ಟ್ರಾಂಗೆಸ್ಟ್ ಪಾರ್ಟ್ ಯಾವ್ದಿತ್ತು, ವೀಕೆಸ್ಟ್ ಪಾರ್ಟ್ ಯಾವ್ದಿತ್ತು, ಎಲ್ಲಿ ನೀವು ಮಿಸ್ಟೇಕ್ಸ್ ಮಾಡಿದ್ರಿ ಆ ಎಲ್ಲಾ ಥಿಂಗ್ಸ್ ಗಳನ್ನ ಅನಲೈಸ್ ಮಾಡ್ರಿ. ರೈಟ್. ಸೊ ಯಾವ ಪಾರ್ಟ್ಸ್ ನಿಮಗೆ ವೀಕ್ ಅನ್ಸಾಕತ್ತಾವಲ್ಲ, ಒಂದು 2-3 ಎಕ್ಸಾಮ್ಸ್ ಗಳನ್ನ ನೀವು ಅನಲೈಸ್ ಮಾಡಿಬಿಟ್ರಿ ಅಂತಂದ್ರೆ ಯು ವಿಲ್ ಶ್ಯೂರ್ಲಿ ಗೆಟ್ ಅ ಕನ್ಫರ್ಮ್ಡ್ ವ್ಯೂ ಆಫ್ ವಾಟ್ ಯು ಆರ್ ಕರೆಕ್ಟ್ ಅಂಡ್ ವಾಟ್ ಯು ಆರ್ ರಾಂಗ್ ಆರ್ ವೇರ್ ಯು ಆರ್ ಲ್ಯಾಗಿಂಗ್. ಯಾವ ಥಿಂಗ್ಸ್ ಒಳಗೆ ನೀವು ಲ್ಯಾಗ್ ಆಗತ್ತೀರಿ, ಎಲ್ಲಿ ನೀವು ಡ್ರಾಬ್ಯಾಕ್ ಐತಿ ನಿಮ್ಮದು ಅನ್ನೋದು ನಿಮಗೆ 100% ಗೊತ್ತಾಗ್ತದ್ರಿ. ಅಂಡ್ ಕವರ್ ದಟ್ ಡ್ರಾಬ್ಯಾಕ್ ವಿತ್ ಇನ್ ದ ಮೇನ್ ಎಕ್ಸಾಮ್. ಆ ಮೇನ್ ಎಕ್ಸಾಮ್ ಒಳಗೆ ನೀವು ಆ ಡ್ರಾಬ್ಯಾಕ್ ನೀವು ಕವರ್ ಮಾಡ್ಕೊಡ್ರಿ. ಸೊ ಅನಲೈಸಿಂಗ್ ದ ಎಕ್ಸಾಮ್ಸ್ ವಿಚ್ ಯು ಹ್ಯಾವ್ ಗಿವನ್ ಇಸ್ ಒನ್ ಆಫ್ ದ ಮಸ್ಟ್ ಡೂ ಥಿಂಗ್ ಯು ಹ್ಯಾವ್ ಟು ಡೂ. ಕ್ಲಿಯರ್. ಸೊ ಅದನ್ನ ನೀವು ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಇನ್ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಇನ್ ನೀಟ್ ಫಿಸಿಕ್ಸ್ ಇನ್ ಲಾಸ್ಟ್ 10 years. ರೈಟ್. ಇದಕ್ಕೆ ನಾನು ಬಹಳಷ್ಟು ಟೈಮ್ ತಗೊಂಡು ಪ್ರಿಪೇರ್ ಮಾಡಿದ್ದೇನೆ. ಸೊ ಐ ವಿಲ್ ಶೋ ಯು ದಟ್ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಇನ್ ನೀಟ್ ಫಿಸಿಕ್ಸ್ ಟಿಲ್ ನೌ ಫ್ರಮ್ 2015 to 2024. ಓಕೆ, ಇಲ್ಲೇ ನಾವು ಫಸ್ಟ್ ಚಾಪ್ಟರ್ ವೈಸ್ ಮಾಡಿದ್ದೀನಿ. ಇಲ್ಲೇ ನೋಡ್ರಿ ಚಾಪ್ಟರ್ ವೈಸ್. ಈಗ ನಮಗೆ ಇಲ್ಲಿ ಕ್ಲಾಸ್ 12 ಅಷ್ಟೇ ಮಾಡಿದ್ರೆ ನಂಗೆ ಇನ್ನೂ ಕ್ಲಾಸ್ 11 ಮಾಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ. ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಡೂ ದಟ್ ಆಲ್ಸೋ. ಸಿ, ಕ್ಲಾಸ್ 12 in last 10 years in electric charges and fields you have got 17 questions, electric potential and capacitance 27, current electricity 31, highest questions bandava, moving charges and magnetism 24. so ile namaga alternating current 27, amele ray optics 30, right, 23 dual nature, 28 semiconductors. so chapter wise ontara nimage average weightage gottadanga ಆಗ್ತದ್ರಿ, average weightage of the chapters. ರೈಟ್. ಲಾಸ್ಟ್ 10 years ನೀವೇನಾದ್ರೂ ನೋಡ್ಲಿಕ್ಕೆ ಹೋದ್ರೆ. ರೈಟ್. ಓಕೆ, ಇದು ಲಾಸ್ಟ್ 10 years ಒಳಗೆ ಚಾಪ್ಟರ್ ವೈಸ್ ಎಷ್ಟು ಕ್ವೆಶನ್ಸ್ ಬಂದಿದ್ದು, ದಟ್ ಈಸ್ ದ ಪಿಕ್ಚರ್ ಹಿಯರ್. ಓಕೆ, ನೆಕ್ಸ್ಟ್ ನೋಡ್ರಿ. ನಾವು ಆಫ್ಟರ್ ದಟ್ ಐ ಹ್ಯಾವ್ ಪ್ರಿಪೇರ್ಡ್ ಚಾಪ್ಟರ್ ವೈಸ್ ಆಲ್ಸೋ. ಇಲ್ಲ ಚಾಪ್ಟರ್ ವೈಸ್ ಕೂಡ ನೀವು ನೋಡಬಹುದು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್, ಓಕೆ, ಇದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇಲ್ಲಿ ನೋಡ್ರಿ, ಎಲೆಕ್ಟ್ರಿಕ್ ಚಾರ್ಜ್ ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ವೆಶನ್ಸ್ ಬಂದಾವ, ಕೂಲಮ್ಸ್ ಲಾ ಹೌ ಮೆನಿ ಕ್ವೆಶನ್ಸ್ ಹ್ಯಾವ್ ಕಮ್ ಇನ್ ದ ಲಾಸ್ಟ್ 10 years. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಎಷ್ಟು ಬಂದಾವ, ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಎಷ್ಟು ಬಂದಾವ, ಗಾಸ್ ಲಾ ಮೇಲೆ ಎಷ್ಟು ಬಂದಾವ. ರೈಟ್. ಆ ಚಾಪ್ಟರ್ಸ್ ಒಳಗೆ ಸಬ್ ಕಾನ್ಸೆಪ್ಟ್ಸ್ ಏನದಾವ, ಆ ಎಲ್ಲಾ ಸಬ್ ಕಾನ್ಸೆಪ್ಟ್ಸ್ ಮೇಲೆ ಕೂಡ ನಾನು ನಂಬರ್ ಆಫ್ ಕ್ವೆಶನ್ಸ್ ಗಳನ್ನ ಎಷ್ಟೆಷ್ಟು ಬಂದಾವ ಲಾಸ್ಟ್ 10 years ಒಳಗೆ ಅದನ್ನು ಕೂಡ ನಾನು ಇಲ್ಲಿ ಅನಲೈಸ್ ಮಾಡಿ ಬರ್ತಿದ್ದೀನಿ. ಅಂಡ್ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಇನ್ ಲಾಸ್ಟ್ 10 years ಇನ್ ದಿಸ್ ಚಾಪ್ಟರ್ ಇಸ್ 17, ದಟ್ ವಿ ಹ್ಯಾವ್ ಆಲ್ರೆಡಿ ಸೀನ್. ರೈಟ್. ಈ ತರ ಫ್ರಮ್ ಎವ್ರಿ ಚಾಪ್ಟರ್ ಐ ಹ್ಯಾವ್ ಡನ್ ದಿಸ್. ಎಲ್ಲಾ ಚಾಪ್ಟರ್ ಒಳಗೆ ನಾನು ಈ ತರದ್ದು ಮಾಡಿದ್ದೀನಿ ರೀ. ರೈಟ್. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ನೋಡ್ರಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್. ಇದು ಆಕ್ಚುಲಿ ನಿಮಗೆ NCERT ಬೋರ್ಡ್ ಸಿಲೆಬಸ್ ಸಿಕ್ಕಿಲ್ಲ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಿಮಗೆ ಬೋರ್ಡ್ ಸಿಲೆಬಸ್ ಸಿಕ್ಕಿಲ್ಲ, ಬಟ್ ಇಟ್ ಇಸ್ ಅ ಪಾರ್ಟ್ ಆಫ್ NCERT ಸಿಲೆಬಸ್, ಸಾರಿ ನೀಟ್ ಸಿಲೆಬಸ್. ರೈಟ್. ನೀಟ್ ಮತ್ತೆ JEE ಇದು ನಮಗೆ ಅದೇ ರೀ. ರೈಟ್. ಹಿಂಗಾಗಿ ಅದನ್ನ ನೀವು ಮಾಡ್ಲೇಬೇಕು. ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ 9 times ಅದ್ರ ಮೇಲೆ ಕ್ವೆಶನ್ಸ್ ಬಂದವ್ರಿ. ರೈಟ್. ಸೊ ಲೈಕ್ ದಿಸ್ ಆನ್ ಎವ್ರಿ ಚಾಪ್ಟರ್ ಐ ಹ್ಯಾವ್ ಗಿವನ್ ಹಿಯರ್. ಸೊ ಇದು ನಿಮಗೆ ಪ್ರತಿ ಚಾಪ್ಟರ್ ಮೇಲೆ ಆ ಚಾಪ್ಟರ್ ಒಳಗೆ ಏನ್ ಸಬ್ ಕಾನ್ಸೆಪ್ಟ್ಸ್ ಅದಾವ ಎಲ್ಲಾ ಸಬ್ ಕಾನ್ಸೆಪ್ಟ್ಸ್ ಮೇಲೂ ಕೂಡ ಮೇಲೆ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ಸಿಂಪಲ್ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯೂಸಸ್ ಮೇಲೆ, ಪ್ರಾಪರ್ಟೀಸ್ ಮೇಲೆ ನಮಗೆ ಲಾಸ್ಟ್ 10 years ಒಳಗೆ 10 ಕ್ವೆಶನ್ಸ್ ಬಂದವ್ರಿ. ರೈಟ್. ಸೊ ಈ ತರ ನಿಮಗೆ ಇವು ಗೊತ್ತಿರಂಗಿಲ್ರಿ. ಯು ವಿಲ್ ನಾಟ್ ಬಿ ನೋಯಿಂಗ್ ದಿಸ್ ಥಿಂಗ್ಸ್. ಸುಮ್ಮನೆ ದೊಡ್ಡ ಚಾಪ್ಟರ್ಗಳು ಬಹಳ ಬರ್ತಾವಂತ್ರಿ, ನೀವು ಕೆಲವೊಂದು ಸಣ್ಣ ಚಾಪ್ಟರ್ಗಳನ್ನ ನೆಗ್ಲೆಕ್ಟ್ ಕೂಡ ಮಾಡಿರ್ತೀರಿ, ಬಟ್ ಯು ಕ್ಯಾನ್ ಅರ್ನ್ ದ ಮಾರ್ಕ್ಸ್ ಈಸಿಲಿ ದೇರ್. ರೈಟ್. ಆಮೇಲೆ ದೊಡ್ಡ ಚಾಪ್ಟರ್ಸ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಯಾವ ಅವು ನಿಮ್ಗೆ ಗೊತ್ತಿರಬೇಕು. ದೆನ್ ಓನ್ಲಿ ಯುವರ್ ಪ್ರಿಪರೇಷನ್ ವಿಲ್ ಬಿ ಸ್ಟ್ರಾಂಗ್. ದೆನ್ ಓನ್ಲಿ ವಿಲ್ ಗೆಟ್ ಟು ನೋ ಆನ್ ವಿಚ್ ಐ ಹ್ಯಾವ್ ಟು ಸ್ಪೆಂಡ್ ದ ಟೈಮ್. ಯಾವ್ದ್ರ ಮೇಲೆ ನಾ ಟೈಮ್ ಸ್ಪೆಂಡ್ ಮಾಡ್ಬೇಕು, ಯಾವ್ದ್ರ ಮೇಲೆ ನಾ ಟೈಮ್ ಸ್ಪೆಂಡ್ ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಗೋದು ಈ ಅನಾಲಿಸಿಸ್ ನೋಡಿದ ಮೇಲೆ. ಸುಮ್ನೆ ನಮಗೆ ಈಸಿಲಿ ಯಾವ್ದು ಈಸಿಯಾಗಿ ನನಗೆ ಬರ್ತಾವ ಅಂತ ಕ್ವಶನ್ಸ್ ಸಾಕಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ಕೊಂಡೋದ, ಯಾವ್ದು ಬರಂಗಿಲ್ಲ ಅದನ್ನ ಬಿಟ್ಟ ಬಿಡೋದ, ಈ ತರ ಏನಾದ್ರು ಮಾಡಿದ್ರೆ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕೂಡ, ಎಷ್ಟೇ ನೀವು ಕವರ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಸ್ಕೋರ್ ಆಗೋದಿಲ್ಲ. ಸೊ ಸ್ಕೋರ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಸಿ ಆಲ್ ದ ಕಾನ್ಸೆಪ್ಟ್ಸ್ ಈಕ್ವಲಿ. ಸ್ಪೆಷಲಿ ಯು ಶುಡ್ ನೋ ವಿಚ್ ಕಾನ್ಸೆಪ್ಟ್ಸ್ ಹ್ಯಾವ್ ಬಿನ್ ರಿಪೀಟೆಡ್ಲಿ ಆಸ್ಕ್ಡ್. ಆನ್ ದಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್. Right. So this will help you for that. So ಇಲ್ಲಿ ಎಲ್ಲಾ ಕಾನ್ಸೆಪ್ಟ್ಸ್, ಎಲ್ಲಾ ಚಾಪ್ಟರ್ ಮೇಲೆ ಚಾಪ್ಟರ್ ಕಾನ್ಸೆಪ್ಟ್ ಗಳನ್ನ ಇಲ್ಲಿ ರಿವೈಸ್ ಮಾಡಿ ಹಾಕಿದ್ದೀನಿ. ರೈಟ್. ಸೊ ಅನಲೈಸ್ ಮಾಡಿ ನಾನು ಇಲ್ಲಿ ಹಾಕಿದ್ದೀನಿ. ಇನ್ ಲಾಸ್ಟ್ ನೋಡ್ರಿ, ನೀಟ್ ಫಿಸಿಕ್ಸ್ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಫ್ರಮ್ ಟಾಪ್ ಟು ಬಾಟಮ್. ಸೊ ಟಾಪ್ ಟು ಬಾಟಮ್ ಒಳಗೂ ನೋಡ್ರಿ. ಅಂದ್ರೆ ಈಗ ಏನ್ ಸೆಕೆಂಡ್ ಇಯರ್ ಎಲ್ಲಾ ಕಾನ್ಸೆಪ್ಟ್ಸ್ ಅದಾವ, ಐ ಮೀನ್ ಕ್ಲಾಸ್ 12 ಎಲ್ಲಾ ಕಾನ್ಸೆಪ್ಟ್ಸ್ ಅದಾವ, ಅದ್ರೊಳಗೆ ಲಾಸ್ಟ್ 10 years ಒಳಗೆ ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಬಂದಾವ ಅದನ್ನ ಟಾಪ್ ಟು ಬಾಟಮ್ ನ ಇಲ್ಲಿ ಅನಲೈಸ್ ಮಾಡಾಕಿದೆ. So AC voltage applied to series LCR circuit. LCR circuit ಮೇಲೆ 12 questions ಬಂದವ್ರಿ ಲಾಸ್ಟ್ 10 years ಒಳಗೆ.
Wave nature of matter 11 questions. Logic gates 11 questions. Nodri, logic gates is not a part of your NCERT syllabus right now. Board exam kidilla, but it is there for your NEET as well as JEE Mains, right? Electromagnetic waves, nodri, electromagnetic waves and bahas jana neglect ಮಾಡ್ತಿರ್ತಾರೆ. 10 questions ಬಂದವು. Equivalent resistance 9, refraction at spherical surfaces by lenses 9, okay, interference of light waves and Young's experiment 9. See, this will also help you. ಈಗ ನಾ ಉಳಿದಿರುವಂತ ಲಿಮಿಟೆಡ್ ಟೈಮ್ ಒಳಗೆ ಫಸ್ಟ್ ನಾ ಯಾವ ಕಾನ್ಸೆಪ್ಟ್ಸ್ ಗಳನ್ನ ಮಾಡ್ಕೋಬೇಕು ಅನ್ನೋದು ನಿಮಗೆ ಲಿಮಿಟೆಡ್ ಟೈಮ್ ಒಳಗೆ ನಾ ಫಸ್ಟ್ ಯಾವ ಕಾನ್ಸೆಪ್ಟ್ಸ್ ಗಳನ್ನ ರಿವೈಸ್ ಮಾಡಬೇಕು ಅನ್ನೋದು ನಿಮಗೆ ಇದರಿಂದನೂ ಕೂಡ ಗೊತ್ತಾಗ್ತದ್ರಿ. ಫಸ್ಟ್ ಈ ಕಾನ್ಸೆಪ್ಟ್ಸ್ ಗಳನ್ನ ನೀವು ಏನಾದರೂ ರಿವೈಸ್ ಮಾಡ್ಕೊಂಡ್ ಬಿಟ್ರೆ ಯು ವಿಲ್ ಗೆಟ್ ಅ ವೆರಿ ಗುಡ್ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ವಿಚ್ ವಿಲ್ ಶ್ಯೂರ್ಲಿ ಬೂಸ್ಟ್ ಯುವರ್ ಸ್ಕೋರ್, ರೈಟ್? ಸೊ ದಿಸ್ ಇಸ್ ಫ್ರಮ್ ಟಾಪ್ ಟು ಬಾಟಮ್. ಯಾವ ಕಾನ್ಸೆಪ್ಟ್ಸ್ ಗಳು ಜಾಸ್ತಿ ಕೇಳಿದರೆ ಅದು ನಿಮಗೆಲ್ಲ ಇಲ್ಲೇ ಟಾಪ್ ಟು ಬಾಟಮ್ ನಿಮ್ಗೆ ಇದ್ರ ಮೇಲೆ ಸಿಗ್ತದ್ರಿ. ಸೊ ಹೋಲ್ ಕ್ಲಾಸ್ 12 ಸಿಲೆಬಸ್ ಮ್ಯಾಗಿಂದ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಟಾಪ್ ಟು ಬಾಟಮ್ ಇಲ್ಲಿ ಅರೇಂಜ್ ಮಾಡಿದ್ದೀನಿ, right? Okay, so this is all about the analysis of the most repeated questions or concepts, most repeated concepts in NEET physics in last 10 years. And I will tell you this surely, there is nothing like that ki the questions will repeat. Questions ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗಿ ನಾ ಹೇಳ್ತೇನೆ, questions repeat ಆಗೋದು 99.99% not possible. Questions repeat ಆಗೋದಿಲ್ಲ, concepts will repeat. The questions will be asked in different directions on those concepts only. Concepts could repeat agtava, but questions repeat agangilla. So don't forget that questions will not repeat, concepts will repeat. So your strength should be your concepts and problem solving. And nodri, ಬಹಳಷ್ಟು ಜನ simplification ಒಳಗೆ ನೀವು errors ಮಾಡ್ತಿರ್ತೀರಿ, right? While solving you will make the errors, right? Calculations ಒಳಗೆ ನೀವು error ಮಾಡ್ತಿರ್ತೀರಿ, right? ಅವೆಲ್ಲಾನು ಕೂಡ ನೀವು separate ಮಾಡ್ಕೋಬೇಕು. All those things you have to separate. And finally, keep your health good, right? Healthy agirri, amale baala anxiety ಒಳಗೆ ಇರಬೇಡ್ರಿ. Don't enter the exam hall with anxiety, don't enter the exam hall with pressure and tension. Be cool, cool ಆಗಿ ಎಂಟರ್ ಆಗ್ರಿ, ಆರಾಮಾಗಿ ಕೂತ್ಕೊಂಡು ಎಕ್ಸಾಮ್ ಬರೀರಿ ಅಂಡ್ ಸ್ಕೋರ್ ವೆಲ್. ಸೊ ನಿಮ್ಮ ಪ್ರಕಾರ ನಿಮ್ಮ ಸ್ಟಡಿ ನೇಚರ್ ಪ್ರಕಾರ ನಿಮ್ಗೆ ಯಾವ ತರದೊಂದು ಪ್ಲಾನ್ ಬೇಕೋ ಆ ಪ್ಲಾನ್ ನೀವು ಮಾಡ್ಕೊಬೇಕು, ಅದರ ಪ್ರಕಾರ ನೀವು ಪ್ರಿಪೇರ್ ಆಗಬೇಕು, right? So that is all about what I have to say for you all. So I hope this has helped you, and if you need anything else, please put a comment on that and I will surely make a video on that, right? Thank you so much for watching and supporting this channel. Please share the video, share the channel with your friends and keep watching the channel. Thank you so much. We'll meet again in the next video. Thank you.